ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಸೊ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಟ್ವಿಸ್ಟಿಂಗ್ ಎಪಿಸೋಡ್ ಆಗಿ ನೋಡ್ಕೊಂಬರೋಣ ಬನ್ನಿ. ಈ ಒಂದು ಸಂಚಿಕೆಯಲ್ಲಿ ಈ ಕಡೆ ಅಜಿತ್ ಅವರು ತನ್ನ ಕಾರ್ನ ರಿಪೇರಿ ಮಾಡಿಸ್ತಾ ಇರ್ತಾರೆ. ಅದೇ ಸಮಯ ಕರೆಕ್ಟಾಗಿ ಭೂಮಿಯವರು ಏಲಕ್ಕಿನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ಮತ್ತು ಶಾರದಮ್ಮ ಅವರು ಇರುವಂತಹ ರೂಮ್ ಹತ್ರ ಬಂದುಬಿಟ್ಟು ಶಾರದಮ್ಮ ಅವರು ಕಿರ್ಚೋ ಶಬ್ದಕ್ಕೆ ಏನೋ ಇಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ನೀರು ಕೇಳುವಂತಹ ಪ್ರಯತ್ನ ಮಾಡ್ತಾರೆ. ಇನ್ನು ನೀರು ಕೊಟ್ಟಾಕಿ ನೀರು ಕುಡಿದು ಲೋಟನ ಅಲ್ಲೇ ಕಿಟಕಿ ಮೇಲೆ ಇಟ್ಟೋಗು ಅಂತ ಹೇಳಿದಾಗ ಕಿಟಕಿ ಮೇಲೆ ಇಡೋದಕ್ಕಿಂತ ಹೆಚ್ಚಿನದಾಗಿ ಯಾರೋ ಅಪಾಯದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡಿ ಅಲ್ಲಿ ಒಬ್ಬ ಅಶ್ವಿನಿ ರೈಟ್ ಹ್ಯಾಂಡ್ನ ನೋಡಿಬಿಟ್ಟು ಈ ಕಡೆ ಗಾಬರಿಯಲ್ಲೇನೆ ಅಜಿತ್ ಹತ್ರ ಓಡೋಗ್ತಾರೆ. ಅಷ್ಟರಲ್ಲಿ ಕಾರು ಕೂಡ ರಿಪೇರಿ ಆಗಿರುತ್ತೆ. ಇನ್ನು ಅಜಿತ್ ಅವರು ಭೂಮಿಯವರು ಯಾವ ಮಾತನ್ನು ಕೇಳಿಸ್ಕೊಂಡೆ ಸಾಯಬ್ರೆ ಅಂತ ಕೂಗ್ತಿದ್ರು ಸಹ ಭೂಮಿಯವ್ರನ್ನ ಕಾರು ಒಳಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೊಂಟೋಗ್ತಾರೆ. ಇನ್ನು ಈ ಕಡೆ ದೇವಯಾನಿಯವರು ತನ್ನ ಮಗಳಿಗೆ ಅಜಿತ್ನ ಮರ್ತ್ಬಿಡು ಅಂತ ಹೇಳಿದ್ರಿ. ಅಜಿತ್ ಮತ್ತು ಅಂಜು ಎಂಗೇಜ್ಮೆಂಟ್ ರಿಂಗ್ನ ಕಿತ್ತು ಬಿಸಾಡ್ತಾರೆ. ಇನ್ನು ಕೋಪ ಮಾಡ್ಕೊಂಡಂತಹ ಅಂಜು ಅವರು ತನ್ನ ತಾಯಿನೇ ಸಾಯಿಸುವಂತಹ ಪ್ರಯತ್ನ ಮಾಡ್ತಾರೆ. ಇನ್ನು ಈ ಕಡೆ ಅಪೇಕ್ಷಾ ಅವ್ರು ಬಂದು ಅದನ್ನು ತಡೆಯುವಂತಹ ಪ್ರಯತ್ನನ ಮಾಡ್ತಾರೆ. ಅದೇ ರೀತಿ ಈ ಕಡೆ ಅಜಿತ್ ಅವರು ಸ್ವಲ್ಪ ದೂರ ಕರ್ಕೊಂಬಂದು ಭೂಮಿನ ನಿನ್ನ ಸೇಫ್ಟಿ ನನಗೆ ಮುಖ್ಯ, ಅಲ್ಲಿ ಅಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿಬಿಟ್ಟು ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀನು ಕಾರ್ ಒಳಗಡೆ ಕೂತಿರು ಅಂತ ಹೇಳ್ತಾರೆ. ಇನ್ನು ಆ ಒಂದು ಮಾತಿಗೆ ನಿರಾಕರಿಸಿದಂತಹ ಭೂಮಿಯವರು ನಾನು ಮುಂದೆ ಕಾನ್ಸ್ಟೇಬಲ್ ಆಗಬೇಕು ಅಂತಿರೋಳು, ನನ್ನನ್ನು ಕರ್ಕೊಂಡೋಗಿ ಚೇಸಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಈ ಕಡೆ ಶಾರದಮ್ಮ ಅವರು ಇರುವಂತಹ ಇದು ಗೆಸ್ಟ್ ಹೌಸ್ ಹತ್ರ ಬರ್ತಾರೆ. ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ಕೊಂಬರೋಣ ಬನ್ನಿ. ಈ ಕಡೆ ಭೂಮಿಯವರು ಅಣ್ಣ ಬೇಗ ನೋಡಿ ನಮ್ಮ ಕಾರ್ಗೆ ಏನಾಗಿದೆ ಅಂತ, ಇಷ್ಟೊತ್ತವರೆಗೂ ನಾನು ನಮ್ಮ ಸಾಹೇಬರು ನಿಮಗೋಸ್ಕರನೇ ಕಾಯ್ತಿದ್ವು ಅಂತ ಹೇಳಿ ಮೆಕ್ಯಾನಿಕ್ನ ಕಾರ್ ಹತ್ರ ಕರ್ಕೊಂಬಂದು ಬಿಟ್ಟು ಮಾತಾಡ್ತಾ ಇರ್ತಾರೆ ಭೂಮಿಯವರು. ಸಾಹೇಬ್ರೆ ಏನು ಯೋಚನೆ ಮಾಡ್ಕೊಂಡಿದ್ದೀರಾ, ನಿಂತಿದ್ದೀರಾ, ಬನ್ನಿ ಬನ್ನಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರನ್ನ ಕರೀತಾರೆ. ಬಂದ ತಕ್ಷಣ ಅಜಿತ್ ಅವ್ರನ್ನ ನೋಡಿ ಬಂದ್ರಾ ನೋಡಿ ಮೆಕ್ಯಾನಿಕ್ ಅಣ್ಣ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಕಾರ್ನ ರಿಪೇರಿ ಮಾಡಿಬಿಡ್ತಾರೆ ಅಂತಿದ್ದಾಗೇನೆ ಅಜಿತ್ ಅವರು ಮೆಕ್ಯಾನಿಕ್ ಹತ್ರ ಬಂದ್ಬಿಟ್ಟು ಇದ್ದಕ್ಕಿದ್ದಾಗೇನೆ ಗಾಡಿ ಆಫ್ ಆಗೋಯ್ತು, ಚೆಕ್ ಮಾಡಿ ಒಂದು 2 ನಿಮಿಷ ಅಂತಿದ್ದಾಗೇನೆ ಇವ್ರು ಹೇಳ್ತಾರೆ 1-2 ನಿಮಿಷ ಸರ್ ಕರೆಕ್ಟಾಗಿ ಚೆಕ್ ಮಾಡ್ತೀನಿ ಅಂತ. ಭೂಮಿಯವರು ಮೆಕ್ಯಾನಿಕ್ ಅವರು ಚೆಕ್ ಮಾಡ್ತಿದ್ರೆ ಸರಿ ಹೋಯ್ತಾ ಅಂತ ಹೇಳ್ತಾರೆ. ಇನ್ನು ಮೆಕ್ಯಾನಿಕ್ ಅವರು ಈಗ ತಾನೇ ಬಂದಿದ್ದೀನಿ, 1-2 ನಿಮಿಷ ನಮ್ಮ ಚೆಕ್ ಮಾಡಿ ಹೇಳ್ತೀನಿ ಅಂತಿದ್ದಾಗೇನೆ ಭೂಮಿಯವರು ಸರಿ ಆಯ್ತು ಮಾಡಿ ಹೇಳ್ತಾರೆ. 1-2 ನಿಮಿಷ ಗ್ಯಾಪ್ ಕೊಟ್ಟು ಅವ್ರು ಏನೋ ಮಾಡ್ತಾ ಇದ್ರೆ ಆಗೋಯ್ತಾ ಅಂತ ಕೇಳ್ತಾರೆ. ಇನ್ನು ಮೆಕ್ಯಾನಿಕ್ ಅವರು ಇಲ್ಲಮ್ಮ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಈ ತರ ಮಾಡ್ತಿರೋದನ್ನೆಲ್ಲ ಅಜಿತ್ ಅವರು ನಿಂತಲ್ಲೇ ನೋಡ್ಕೊಂಡು ನಿಂತ್ಕೋತಾರೆ. ಇನ್ನು ಭೂಮಿಯವರು ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬಿಟ್ಟು ಅಣ್ಣ ಇವಾಗ ಸರಿ ಹೋಯ್ತಾ ಅಂತ ಕೇಳ್ತಾರೆ. ಇನ್ನು ಮೆಕ್ಯಾನಿಕ್ ಅಣ್ಣ ಮಾಡ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ತಾರೆ. ಅಜಿತ್ ಅವ್ರನ್ನ ನೋಡ್ಬಿಟ್ಟು ಅಜಿತ್ ಪಕ್ಕ ಬಂದು ನಿಂತ್ಕೊಂಡು ಸಾಹೇಬ್ರೆ ಅಲ್ಲಿ ನೋಡಿ ಅಲ್ಲಿ ಏಲಕ್ಕಿ ಗಿಡ ಕಾಣಿಸ್ತಾ ಇದೆಯಲ್ಲ, ಹೋಗಿ ಅಲ್ಲಿಗೆ ಏಲಕ್ಕಿನ ಕಡಿಮೆ ರೇಟ್ ಕೊಡ್ತಾರ ಅಂತ ಹೇಳಿ ಕೇಳ್ಕೊಂಡ್ ಬರ್ತೀನಿ, ನೀವ್ ಇಲ್ಲೇ ಹುಷಾರಾಗಿ ನಿಂತಿರಿ ಹೇಳ್ಬಿಟ್ಟು ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಯಾಕೋ ಕೈ ಭಾರ ಅಂತ ಹೇಳಿ ತನ್ನ ಕೈಲಿರುವಂತಹ ಫೋನ್ ನ ಅಜಿತ್ ಅವ್ರ ಕೈ ಕೊಟ್ಬಿಟ್ಟು ಈ ಕಡೆ ಕೈ ಭಾರನಪ್ಪ ಜಾಸ್ತಿ ಅಂತ ಹೇಳಿ ಭೂಮಿಯವರು ಏಲಕ್ಕಿ ಗಿಡದ ಕಡೆ ಹೋಗ್ತಾರೆ. ಭೂಮಿಯವರು ಏಲಕ್ಕಿ ಗಿಡದ ಹತ್ರ ಹೋಗ್ತೀನಿ ಅಂತ ಹೇಳಿ ಆ ಅಶ್ವಿನಿ ಫಾರ್ಮ್ ಹೌಸ್ ಕಡೆ ಹೋಗ್ತಾರೆ. ಅದನ್ನ ಅಜಿತ್ ಅವರು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಶಾರದಮ್ಮ ಅವರು ರೂಮ್ ಅಲ್ಲಿ ಕೂತಿರ್ತಾರೆ ಯೋಚನೆ ಮಾಡ್ಕೊಂಡು. ಅದೇ ಕ್ಷಣ ಕರೆಕ್ಟ್ ಆಗಿ ಅಶ್ವಿನಿ ಅವರು ಅಮ್ಮ ಅಂತ ಹೇಳಿ ಡೋರ್ ತಕೊಂಡು ನಾನು ಊಟ ತಂದಿದ್ದೀನಿ, ನನ್ನ ಕೈಯಾರೆ ನಿನಗೆ ಊಟ ತಿನ್ನಿಸ್ತೀನಿ ಅಂತ ಹೇಳಿ ಹೈಡ್ರಾಮನ ಮಾಡ್ಕೊಂಡು ಪ್ಲೇಟಲ್ಲಿ ಅನ್ನ ಸಾಂಬಾರನ್ನ ತಗೊಂಬಂದು ಶಾರದಾ ಅವ್ರ ಹತ್ರ ಕುತ್ಕೋತಾರೆ. ಅಮ್ಮ ತಗೋ ಅಮ್ಮ ತಿನ್ನಮ್ಮ ಅಂತ ಹೇಳ್ಬಿಟ್ಟು ಒಂದು ತುತ್ನ ಬಾಯಿಗೆ ಇಡಕ್ ಬಂದಾಗ ಈ ಕಡೆ ಶಾರದಮ್ಮ ಅವರು ಬೇಡ ಅಂತ ಹೇಳಿ ನಿರಾಕರಿಸ್ತಾ ಇರ್ತಾರೆ. ಅಶ್ವಿನಿ ಅವರು ಅಮ್ಮ ಒಂದ್ ತಿನ್ನು ಪ್ಲೀಸ್, ಹಠ ಮಾಡ್ಬೇಡ ಅಮ್ಮ ಪ್ಲೀಸ್. ಶಾರದಮ್ಮ ಅವರು ಬೈದಲ್ಲಿ ಎದ್ದು ನಿಂತ್ಕೋತಾರೆ. ಇನ್ನು ಅಶ್ವಿನಿ ಅವರು ಹೈಡ್ರಾಮಾನೇ ಕ್ರಿಯೇಟ್ ಮಾಡ್ಕೊಂಡು ಅಮ್ಮ ಒಂದೇ ಒಂದು ತುತ್ತು ತಿನ್ನಮ್ಮ ಪ್ಲೀಸ್, ಅಮ್ಮ ತಿನ್ನಮ್ಮ. ಇನ್ನು ಅಶ್ವಿನಿ ಅವರು ಹೇಳೋವಷ್ಟು ಹೇಳ್ತಾರೆ ಅಮ್ಮ ಪ್ಲೀಸ್ ಒಂದೇ ಒಂದು ತುತ್ತು ತಿನ್ನಮ್ಮ, ಅಮ್ಮ ಪ್ಲೀಸ್ ಒಂದೇ ಒಂದು ತುತ್ತು ತಿನ್ನಮ್ಮ ಅಂದ್ರೂ ಈ ಕಡೆ ಶಾರದಾ ಅವರು ಬೈದಲ್ಲಿ ಬೇಡ ಅಂತಾನೆ ಹೇಳ್ತಿರ್ತಾರೆ. ಇನ್ನು ಈ ಕಡೆ ಅಶ್ವಿನಿ ವಿಕೋಪಕ್ಕೆ ಹೋಗ್ಬಿಟ್ಟು ಏಯ್ ತಿನ್ನೆ ಅಂತ ಹೇಳಿ ಜೋರಾಗಿ ಬೇಸ್ ವಾಯ್ಸಲ್ಲಿ ಹೇಳಿದಾಗ ಇನ್ನು ಶಾರದಮ್ಮ ಅವರು ಬೈದಲ್ಲಿ ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಈ ಒಂದು ವಾಯ್ಸು ಈ ಕಡೆ ಭೂಮಿಯವ್ರಿಗೆ ಈಚೆಗಡೆ ನಿಂತಿರೋ ಕಿವಿಗೆ ಬೀಳುತ್ತೆ. ಭೂಮಿಯವರು ಈ ಕಡೆ ಅಜಿತ್ ನ ನೋಡ್ತಾರೆ. ಅಜಿತ್ ಅವರು ಗಾಡಿ ರಿಪೇರಿ ಮಾಡಿಸ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ಭೂಮಿನೂ ಸಹ ನೋಡ್ತಾರೆ. ಆದ್ರೆ ಅಜಿತ್ಗೆ ಹೇಳುವಂತ ಪರಿಸ್ಥಿತಿನಲ್ಲಿ ಭೂಮಿ ಇರೋದಿಲ್ಲ. ಈ ಕಡೆ ಅಶ್ವಿನಿ ಫಾರ್ಮ್ ಹೌಸ್ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದ್ ರೀತಿ ಗಾಬರಿಗೆ ಬೈಕ್ಕೆ ಒಳಗಾಗ್ತಾರೆ. ಈ ಕಡೆ ಅಜಿತ್ ಅವ್ರ ಮುಖನ ನೋಡ್ಬಿಟ್ಟು ಈ ಕಡೆ ಗಾಬರಿಯಲ್ಲಿ ಭೂಮಿಯವರು ಆ ರೂಮ್ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಈ ಕಡೆ
ಎಸ್ತರೆಲ್ಲ ಬಂದ್ಬಿಟ್ಟು ಈ ಕಡೆ ಅಶ್ವಿನಿ ಹತ್ರ ನಿಂತ್ಕೋತಾರೆ. ಅಶ್ವಿನಿ ಅವ್ರನ್ನ ಏನಾಯ್ತು ಮೇಡಮ್ ಅಂತ ಕೇಳಿದಾಗ ಅಶ್ವಿನಿ ಅವರು ಏನಿಲ್ಲ ನೀವೆಲ್ಲ ಹೋಗಿ ಹೇಳ್ಬಿಟ್ಟು ಅವ್ರನ್ನೆಲ್ಲ ರೂಮಿಂದ ಹೊರಗಡೆ ಕಳಿಸ್ತಾರೆ. ಈ ಕಡೆ ಅಶ್ವಿನಿ ಅವರು ಅಮ್ಮ ಐಮ್ ಸೋ ಸಾರಿ ಅಮ್ಮ, ಸಾರಿ ಅಮ್ಮ, ಅಮ್ಮ ಐಮ್ ಸಾರಿ ಪ್ಲೀಸ್ ಅಮ್ಮ, ಯಾಕಮ್ಮ ನೀನ್ ಅರ್ಥ ಮಾಡ್ಕೋತಾ ಇಲ್ಲ ನನ್ನನ್ನ, ನಾನೇ ನಿನ್ ಮಗಳು ಮನಸ್ವಿನಿ ಅಮ್ಮ, ಅಮ್ಮ ನಿನ್ ಮಗಳು ಕೈಯಿಂದ ಕೈ ತುತ್ನ ತಿನ್ನೋದಿಕ್ಕೆ ನೀನ್ ಯಾಕೆ ಇಷ್ಟೊಂದು ಆಟ ಅಮ್ಮ, ಪ್ಲೀಸ್ ಅಮ್ಮ ಒಂದೇ ಒಂದ್ ತುತ್ ನೀನ್ ತಿನ್ನಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ ಒಂದೇ ಒಂದ್ ತುತ್ ತಿನ್ನಮ್ಮ ಅಂದ್ರೂ ಈ ಕಡೆ ಶಾರದಾ ಅವರು ಮನಸ್ವಿನಿ ಅಲಿಯಾಸ್ ಅಶ್ವಿನಿ ಮಾತಿಗೆ ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ಕೂತ್ಕೋತಾರೆ. ಇನ್ನು ಭೂಮಿ ಅವರು ಈ ಕಡೆ ಆ ರೆಸಾರ್ಟ್ ಒಳಗಡೆ ಓಡ್ ಬಂದ್ಬಿಟ್ಟು ನಿಂತ್ಕೋತಾರೆ ಡೋರ್ ಹತ್ರ. ಜೋರಾಗಿ ಶಬ್ದ ಆಯ್ತಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು ಡೋರ್ ನ ತಳ್ಳೋ ಪ್ರಯತ್ನ ಮಾಡ್ತಾರೆ. ಡೋರ್ ಲಾಕ್ ಆಗಿರುತ್ತೆ. ಡೋರ್ ನ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಭೂಮಿ ಅವರು ಟಪ್ ಅಂತ ಆ ಡೋರ್ ಮೇಲೆ ಬಡಿತಾರೆ. ಆ ಕೀ ಹಾಕೋದ್ರೊಳಗಡೆ ಏನಾದ್ರು ಕಾಣುತ್ತಂತ ಬಗ್ ನೋಡೋ ಅಷ್ಟರಲ್ಲೇ ಈ ಕಡೆ ಅಶ್ವಿನಿ ಅವರ ರೈಟ್ ಹ್ಯಾಂಡ್ ಬಂದ್ಬಿಟ್ಟು ಡೋರ್ ನ ತೆಗಿತಾರೆ. ಇನ್ನು ಅವ್ರ ಮುಖನ ನೋಡಿದಂತಹ ಭೂಮಿಯವರು ಅಮ್ಮ ಅಂತ ಹೇಳಿ ಸೌಂಡ್ ಮಾಡ್ತಾರೆ. ಆ ಅಮ್ಮ ಕೇಳ್ತಾರೆ ರಾಜಮ್ಮ ಅವರು ಏನ್ ಬೇಕಿತ್ತಮ್ಮ ಅಂತ. ಇನ್ನು ಭೂಮಿಯವರು ಬೈದಲ್ಲಿ ಏನು ಮಾತಾಡಲ್ಲ. ಇನ್ನು ಮತ್ತೆ ರಾಜಮ್ಮ ಅವರು ಹೇಳ್ತಾರೆ ಏನ್ ಬೇಕಿತ್ತಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು, ಏನ್ ಬೇಕು ನಿಮ್ಮನ್ನೇ ಕೇಳ್ತಾ ಇರೋದು ಅಂತಿದ್ದಾಗೆ ಭೂಮಿಯವರು ಅದು ತುಂಬಾ ಬಾಯಾರಿಕೆ ಆಗ್ತಾ ಇತ್ತು, ಇದಕ್ಕೆ ನಂಗೆ ಸ್ವಲ್ಪ ನೀರ್ ಕೊಡ್ತೀರಾ, ನಾ ಇಲ್ಲೇ ನಿಂತಿರಿ ತರ್ತೀನಿ ಅಂತ ಹೇಳಿ ಡಬಾರ್ ಅಂತ ಹೇಳ್ಬಿಟ್ಟು ಡೋರ್ನ ಹಾಕ್ತಾರೆ. ಇನ್ನು ಸೌಂಡ್ಗೆ ಭೂಮಿಯವರು ತನ್ನ ಎರಡು ಕಿವಿನ ಮುಚ್ಕೊಂಡು ಎಂತ ಜನ ಇವರು, ನಮ್ಮ ಮಂಡ್ಯದಲ್ಲಿ ನೀರ್ ಕೇಳಿದ್ರೆ ಮನೆ ಒಳಗಡೆ ಕರೆದು ಕಬ್ಬಿನ ಹಾಲ್ನೇ ಕೊಡ್ತಾರೆ, ಅದರಲ್ಲಿ ಈ ಹಿಂಗ್ಸು ನನ್ ಮುಖದ ಮೇಲೆ ಬಾಗ್ಲಾಗ್ತಾಳಲ್ಲ, ಮಾತ್ ಕೂಡ ತುಂಬಾ ಒರಟಾಗೆ ಇದೆ ಛೇ ಅಂತಿದ್ದ ಹಾಗೆ ನೆನೆ ಈ ಕಡೆ ಭೂಮಿಯವರು ಡೋರ್ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ತಿರ್ಕೋತಾರೆ. ಇನ್ನು ಅಲ್ಲಿ ಬಾಟಲ್ಗಳನ್ನೆಲ್ಲ ಹಾಕಿರೋದನ್ನ ನೋಡಿ ಶಾಕ್ಗೆ ಒಳಗಾದಂತಹ ಭೂಮಿಯವರು ಏನಿದು ಒಳಗಡೆ ನೋಡಿದ್ರೆ ಹೆಂಗ್ಸಿದ್ದಾಳೆ ಅಂತ ಹೇಳ್ಬಿಟ್ಟು ಮಾತಾಡೋ ಕ್ಷಣ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಹೇಳಿ ರಾಜಮ್ಮ ಅವರು ತಂದು ಭೂಮಿಯವ್ರಿಗೆ ನೀರ್ನ ಕೊಡ್ತಾರೆ. ಇನ್ನು ಭೂಮಿಯವರು ನೀರ್ನ ಈಸ್ಕೊಂಡು ಕುಡಿದ್ಮೇಲೆ ಗ್ಲಾಸ್ ಅಂತ ಕೇಳ್ತಿದ್ದಾಗ ಏನೇನೆ ರಾಜಮ್ಮ ಅವರು ನೀರ್ ಕುಡಿದ್ಮೇಲೆ ಅಲ್ಲೇ ಕಿಟಕಿ ಹತ್ರ ಗ್ಲಾಸ್ ನ ಇಟ್ಟೋಗಿ ಆಮೇಲೆ ನಾನ್ ತಗೋತೀನಿ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಅಲ್ಲ ಒಂದ್ ನಿಮಿಷ, ಡಬಾರ್ ಅಂತ ಡೋರ್ ಹಾಕಿದ ರಾಜಮ್ಮನ ಮೇಲೆ ಭೂಮಿಯವರಿಗೆ ಅನುಮಾನ ಬರುತ್ತೆ. ಇನ್ನು ಅನುಮಾನ ಬಂದ್ಮೇಲೆ ಭೂಮಿಯವರು ನೀರ್ ಕುಡಿದೆ ನೀರ್ ಗ್ಲಾಸ್ನ ಅಲ್ಲೇ ಇಟ್ಬಿಟ್ಟು ಈ ಕಡೆ ಕಿಟಕಿ ಹತ್ರ ಹೋಗಿ ಅದನ್ನ ಅಂದ್ರೆ ಮನೆ ಒಳಗಡೆ ಯಾರಿದ್ದಾರೆ ಏನು ಎತ್ತ ಅಂತ ಹುಡ್ಕೋ ಪ್ರಯತ್ನನ ಈ ಕಡೆ ಭೂಮಿ ಮಾಡಿ ಕಿಟಕಿ ಡೋರ್ನ ತೆಗಿತಾರೆ. ಇನ್ನು ಅದೇ ಸಮಯ ಕರೆಕ್ಟಾಗಿ ಒಬ್ಬ ಕಳ್ಳ ರೂಮ್ ಒಳಗಡೆ ಹೋಗೋದನ್ನ ನೋಡ್ಬಿಟ್ಟು ಈ ಕಡೆ ಕತ್ನ ಕೆಳಗಡೆ ಬಗ್ಸಿ ಕದ್ದು ನೋಡ್ತಾ ಇರ್ತಾರೆ ಭೂಮಿಯವರು. ಇನ್ನು ಆ ಕೇಳಿ ಅಲ್ಲಿಂದ ಹೋಗ್ತಾನೆ. ಹೋಗಾದ್ಮೇಲೆ ಸುತ್ತಮುತ್ತ ಯಾರಾದ್ರೂ ಇದಾರ ಅಂತ ಹೇಳಿ ನೋಡ್ತಾರೆ ಭೂಮಿಯವರು. ತಕ್ಷಣನೇ ಕಿಟಕಿಯಿಂದ ಕೆಳಗಡೆ ಇಳಿದ್ಬಿಟ್ಟು ಅಜಿತ್ ಅವ್ರನ್ನ ಕರ್ಕೊಂಬರಂತಹ ಪ್ರಯತ್ನದಲ್ಲಿ ಈ ಕಡೆ ಭೂಮಿಯವರು ತೊಡಗ್ತಾರೆ. ಫಾರ್ಮ್ ಹೌಸ್ ಕಡೆಯಿಂದ ಓಡ್ ಬಂದು ಹಿಂದೆ ನೋಡ್ಕೊಂತ ಈ ಕಡೆ ಭೂಮಿಯವರು ಗಾಬರಿಯಲ್ಲಿ ಅಜಿತ್ ಹತ್ರ ಬರ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಅಜಿತ್ ಅವರು ಭೂಮಿನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇನ್ನು ಭೂಮಿಯವರು ಓಡ್ ಬಂದ್ಬಿಟ್ಟು ಅಷ್ಟರಲ್ಲಿ ಈ ಕಡೆ ಗಾಡಿ ರೆಡಿ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ಹೇಳ್ತಾರೆ. ಇನ್ನು ಅಜಿತ್ ಅವರು ಸರಿ ಅಂತ ಹೇಳ್ಬಿಟ್ಟು ಕಾರಿಂದೆಲ್ಲ ಮಾಡಿಸ್ಕೊಬೇಕು ಅನ್ನೋ ಕ್ಷಣ ಕರೆಕ್ಟ್ ಆಗಿ ಭೂಮಿಯವರು ಸಾಹೇಬ್ರೆ ಅಂತ ಓಡ್ ಬಂದು ಅಲ್ಲಿ ಅಂತ ಹೇಳ್ತಾರೆ. ಇನ್ನು ಕಾರ್ ಡೋರ್ ನ ಹಾಕ್ತಂತಹ ಅಜಿತ್ ಅವರು ಸರ್ ಅಂತ ಮೆಕ್ಯಾನಿಕ್ ಹೇಳ್ತಿರ್ತಾರೆ. ಇನ್ನು ಭೂಮಿಯವರು ಸಾಹೇಬ್ರೆ ಅಂತಿದ್ದಾಗೆ ಮೆಕ್ಯಾನಿಕ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಅಜಿತ್ ಅವರು ಇಷ್ಟೊತ್ತವರೆಗೂ ಗಾಡಿ ರೆಡಿ ಆಯ್ತಾ ಅಂತ ನೀನು ಮೆಕ್ಯಾನಿಕ್ ನ ಕೇಳ್ತಾ ಇದ್ದೆ, ಆದ್ರೆ ಈಗ ಅವನು ಗಾಡಿನ ರೆಡಿ ಮಾಡಿ ಕೊಟ್ಟಿದ್ದಾನೆ ಅಂತಿದ್ದಾಗೆ ನಿನ್ನೆ ಭೂಮಿಯವರು ಸಾಹೇಬ್ರೆ ಅದೆಲ್ಲ ಸಾಹೇಬ್ರೆ ಅವರು ಭೂಮಿ ನಿನ್ನ 2 ನಿಮಿಷ ಇಲ್ಲೇ ಬಿಡ್ತು ಅಂದ್ರೆ ಕೊತ್ಮರಿ ಪುದೀನ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಓಡಾಡ್ಬಿಡ್ತೀಯ ಹೇಳ್ಬಿಟ್ಟು ಭೂಮಿ ಕೈನ ಹಿಡ್ಕೊಂಡು ಕಾರೊಳಗಡೆ ಕೂರ್ಸೋದಕ್ಕೆ ಅಜಿತ್ ಅವರು ಕರ್ಕೊಂಡು ಹೋಗ್ತಿರ್ತಾರೆ. ಭೂಮಿಯವರು ಸಾಹೇಬ್ರೆ ನನ್ನ ಮಾತು ಕೇಳಿ ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ಭೂಮಿಯವ್ರನ್ನ ಕರ್ಕೊಂಡು ಹೋಗಿ ಕಾರೊಳಗಡೆ ಕೂಡಿಸಿದಾಗ ಭೂಮಿಯವರು ಸಾಹೇಬ್ರೆ ಅದಾಗಲ್ಲ ಸಾಹೇಬ್ರೆ ಸ್ವಲ್ಪ ನನ್ನ ಮಾತು ಕೇಳಿ ಹೇಳಿದ್ರು ಭೂಮಿ ಮಾತನ್ನ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅಜಿತ್ ಅವರು ಇರೋದಿಲ್ಲ. ಭೂಮಿಯವರು ಸಾಹೇಬ್ರೆ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಇನ್ನು ಈ ಕಡೆ ಭೂಮಿನ ಕೂರಿಸಿದಂತ ಅಜಿತ್ ಅವರು ಡ್ರೈವಿಂಗ್ ಸೀಟ್ ಹತ್ರ ಬರ್ತಾರೆ. ಕುತ್ಕೊಂಡಂತ ಅಜಿತ್ ಅವ್ರಿಗೆ ಭೂಮಿಯವರು ಸಾಹೇಬ್ರೆ 1 ನಿಮಿಷ ನನ್ನ ಮಾತು ಕೇಳಿ. ಈಗ ಅಜಿತ್ ಅವರು ಅಯ್ಯೋ ಭೂಮಿ ಇಲ್ಲಿವರೆಗೂ ನನ್ನ ಮಾತೇ ಕೇಳಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿ ಇದ್ಬಿಡು. ಅವರು ಭೂಮಿ ಸಾಹೇಬ್ರೆ ಸೀರಿಯಸ್ ಆಗಿ ಅಂತಿದ್ದಾಗೆ ಅಜಿತ್ ಅವರು ಭೂಮಿ ಸಾಕು ಹೇಳಿ ಭೂಮಿಯವ್ರ ಬಾಯಿನ ಮುಚ್ಚಿಸ್ತಾರೆ. ಇನ್ನು ಗಾಡಿ ಡ್ರೈವ್ ಮಾಡ್ಕೊಂಡು ಅಜಿತ್ ಅವರು ಭೂಮಿ ಕರ್ಕೊಂಡು ಬರ್ತಾ ಇರ್ತಾರೆ. ಅಶ್ವಿನಿ ಅವರು ರೂಮ್ ಅಲ್ಲಿ ಅಮ್ಮ ಪ್ಲೀಸ್ ಇದೊಂದೇ ಒಂದು ತಿನ್ನು ಪ್ಲೀಸ್ ಅಮ್ಮ ಪ್ಲೀಸ್ ಅಂತ ಹೇಳಿ ಶಾರದಮ್ಮ ಅವ್ರಿಗೆ ಮತ್ತೆ ಬಲವಂತ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ದೇವಯಾನಿ ಮತ್ತೆ ದೇವಯಾನಿ ಮಗಳಿಬ್ರು ಕೂಡ ಮಾತುಕತೆಯಲ್ಲಿ ನಿರತರಾಗಿರ್ತಾರೆ. ಇನ್ನು ಈ ಕಡೆ ಅಂಜು ಅವರು ದೇವಯಾನಿಗೆ ಹೇಳ್ತಾರೆ ಆ ಲಚ್ಚಿ ಇವತ್ತು ಬರ್ಲಿಲ್ಲ ಅಂತಂದಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗೋಗಿರ್ತಿತ್ತು. ಒಬ್ಬ ದೊಡ್ಡ ಗೂಬೆ ಯಾವ ಸಮಯಕ್ಕೆ ಬರ್ಬೇಕು ಅಂತಾನೆ ಅವನಿಗೆ ಗೊತ್ತಾಗಲ್ಲ, ದೊಡ್ಡ ಕಲ್ಲೇ ಹಾಕ್ಬಿಟ್ಟ ಇಡಿಯೇಟ್ ಅಂತ ಬೈಕೋತಾ ಇರ್ತಾರೆ. ಇನ್ನು ದೇವಯಾನಿ ಆ ರೀತಿ ಎಲ್ಲ ಅನ್ಕೋತೀಯ ಬೇಬಿ
ನಿನಗೆ ಹೆಲ್ಪ್ ಮಾಡೋದಿಕ್ಕೆ ಅಂತಾನೆ ಬಂದಿರ್ಬೋದು ಅಂತಿದ್ದಾಗೇನೆ ನೆನೆ ಈ ಕಡೆ ಅಂಜು ಅವರು ಇಲ್ಪ ನನಗ ಅಂತ ದೇವಯ್ಯನ ಕೇಳ್ತಾರೆ. ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಅಂತ ಹೇಳಿ ನಾನ್ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ನೀನ್ ನೋಡಿದ್ರೆ ಆ ಲಚ್ಚಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ ಮಾಮ್. ದೇವಯ್ಯನವರು ಹಾಗಲ್ಲ ಮಗಳೇ, ನಮ್ ಲಚ್ಚಿ ಏನೇ ಒಂದ್ ಕೆಲ್ಸ ಮಾಡಿದ್ರು ಅದಕ್ಕೊಂದ್ ಕಾರಣ ಇರುತ್ತೆ. ದೇವಯ್ಯನಿ ಮಾತಿಗೆ ಈ ಕಡೆ ಅಂಜು ಅವರು ಏನ್ ಆ ಮಣ್ಣು ಕಾರಣ. ದೇವಯಾನಿಯವರು ನೀನ್ ಅವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಲಚ್ಚಿ ಅಜಿತ್ ತರ ಅಲ್ಲ ಅಂತಿದ್ದಾಗೇನೆ ನೆನ್ನೆ ಈ ಕಡೆ ಅಂಜು ಅಂದ್ರೆ ಅಂತ ಕೇಳಿದ ತಕ್ಷಣ ದೇವಯಾನಿಯವರು ಅಂದ್ರೆ ಅಂತಂದ್ರೆ ಎಲ್ಲ ನೀನೇ ನೋಡ್ತಾ ಇದೆಯಲ್ಲ, ಅವಾಗ ನೋಡಿದ್ರು ಕೆಲ್ಸ ಅಂತ ಹೇಳಿ ಬಡ್ಕೋತಾ ಇರ್ತಾನೆ. ಫ್ಯಾಮಿಲಿ ಜೊತೆ ಇರೋದಕ್ಕಿಂತ ಕೇಸು ಟೇಷನ್ ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ. ನಮ್ ಲಚ್ಚಿ ನೋಡು, ಇಟ್ಸ್ ಸೋ ಕೂಲ್, ಅನ್ನೋ ನಗ್ತಾ ಇನ್ನೊಬ್ರನ್ನೂ ನಗಿಸ್ತಾ ಎಷ್ಟು ಚೆನ್ನಾಗಿರ್ತಾನೆ. ಇನ್ನು ಅಂಜು ಅವರು ಅಯ್ಯೋ ಅವ್ನು ಏನ್ ಬೇಕಾದ್ರೂ ಮಾಡ್ಕೊಂಡ್ ಸಾಯ್ಲಿ ಮಾಮ್, ನಿನ್ ಕೆಲ್ಸನ ಏನು ಕಾಳ್ ಮಾಡ್ಬೇಕಿತ್ತು ಅಂತಿದ್ದಾಗೆ ದೇವಯಾನಿಯವರು ಗೊತ್ತು ಮುಂದೆ ಒಂದಿನ ನಿನ್ಗೆ ಲಚ್ಚಿಯಿಂದ ಒಳ್ಳೇದಾಗ್ಬೋದೇನೋ. ಅಂಜು ಅವರು ಅಂತಿದ್ದಾಗೆ ದೇವಯಾನಿಯವರು ಹೌದು ಅಂತ ಹೇಳ್ತಾರೆ. ಇನ್ನು ಅಂಜು ಅವರು ಅವನಿಂದನಾ ಇಲ್ಲ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ದೇವಯಾನಿ ಜೊತೆ ಮಾತಾಡೋದನ್ನ ಬಿಟ್ಟು ಇನ್ನು ದೇವಯಾನಿಯವರು ನಗ್ತಾ ಮಾಡ್ಕೊಂಡು ನಿಂತ್ಕೋತಾರೆ. ಇನ್ನು ಅಂಜು ಅವರು ಹೋಗ್ಬಿಟ್ಟು ಒಂದು ರಿಂಗ್ ಬಾಕ್ಸ್ ನ ತಗೊಂಡ್ ಬರ್ತಾರೆ. ಅದನ್ನ ತಗೊಂಡ್ಬಂದಿದ್ದನ್ನು ನೋಡಿದಂತಹ ದೇವಯಾನಿಯವರು ಶಾಕ್ ಆಗಿ ತನ್ನ ಮಗಳನ್ನ ನೋಡ್ತಾ ಇರ್ತಾರೆ. ಅಂಜು ಅವರು ಫುಲ್ ಖುಷಿಯಲ್ಲಿ ಆ ರಿಂಗ್ ಬಾಕ್ಸ್ ನ ಓಪನ್ ಮಾಡ್ಬಿಟ್ಟು ರಿಂಗ್ ನ ತಕೊಂಡು ತನ್ನ ಬೆರಳಿಗೆ ಹಾಕೊಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಅದೇ ರೀತಿ ಆ ರಿಂಗ್ ನ ತೆಗೆದ್ಬಿಟ್ಟು ಅದನ್ನ ನೋಡ್ಕೊಂಡು ನಿಂತಿರುವಂತಹ ಅಂಜು ಅವರು ನಗ್ತಾ ಇರ್ತಾರೆ ಆ ರಿಂಗ್ ನೋಡ್ಕೊಂಡು. ಇನ್ನು ದೇವಯಾನಿಯವರು ಶಾಕ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಆ ರಿಂಗ್ ನ ಅವರು ಬೆಳ್ಳೊಳಗಡೆ ಹಾಕೊಳೋದಿಕ್ಕೆ ಹೋಗ್ತಾರೆ. ಅದನ್ನ ಈ ಕಡೆ ದೇವಯಾನಿಯವರು ತಡಿತಾರೆ. ರಿಂಗ್ ನ ತನ್ನ ಕೈಗೆ ಕಿತ್ಕೊಂಡು ನೋಡ್ತಾರೆ ದೇವಯಾನಿಯವರು. ಅದನ್ನ ನೋಡಿದಂತಹ ಅಂಜು ಅವರು ಏನ್ ಮಾಡ್ತಾ ಇದ್ಯಾ ಮಾಮ್, ದೇವಯಾನಿಯವರು ನೀನ್ ಏನ್ ಮಾಡ್ತಾ ಇದ್ಯಾ, ಈ ರಿಂಗ್ ನ ಇನ್ನೂ ಇಟ್ಕೊಂಡಿದ್ಯಾ ಅಂತಿದ್ದಾಗೆ ನೆನ್ನೆ ಅಂಜು ಅವರು ಯಾವತ್ತು ನನ್ನ ಅಜಿತ್ ಜೊತೆ ಎಂಗೇಜ್ಮೆಂಟ್ ಮುರಿತೋ ಮತ್ತೆ ನಾನು ಡಿಸೈಡ್ ಆಗ್ಬಿಟ್ಟಿದೆ ಮಾಮ್, ಮತ್ತೆ ಆ ರಿಂಗ್ ನ ಅವನ ಕೈಯಲ್ಲಿ ನಾನು ತೊಡ್ಸ್ಕೋಬೇಕು ನನ್ನ ಕೈಗೆ ಅಂತ. ಇನ್ನು ಈ ಕಡೆ ಅಂಜು ಮಾತಿಗೆ ದೇವಯಾನಿಯವರು ಫುಲ್ ಶಾಕ್ ಅಲ್ಲಿ ನಿಂತ್ಕೊಂಡು ರಿಂಗ್ ನ ನೋಡ್ತಾ ಇರ್ತಾರೆ. ಇಲ್ಲಿ ರಿಂಗ್ ನ ಒಳಗಡೆ ಇರ್ಬೇಕು, ಯಾರಾದ್ರೂ ಬಂದ್ ನೋಡಿದ್ರೆ ಕಷ್ಟ. ಅಂಜು ಅವರು ಇದೇ ನನ್ಗೆ ಇಡಿಸ್ತಾ ಇರೋದು ಮಾಮ್, ಇದು ನನ್ಗೆ ಗಂಡ ಆಗ್ಬೇಕಾದವನು, ನನ್ಗೆ ಈ ಉಂಗ್ರನ ತೋರ್ಸ್ಬೇಕಾಗಿತ್ತು ಅಂತಿದ್ದಾಗೆ ಈ ಕಡೆ ದೇವಯಾನಿಯವರು ಶಾಕ್ ಆಗ್ತಾರೆ. ಇನ್ನು ಅಂಜು ಅವರು ಈಗ ನೋಡು ಹೇಗೆಲ್ಲ ಆಗಿದೆ, ಆದ್ರೂ ನಾನು ಈ ರಿಂಗ್ ನ ಗುಟ್ಟಾಗಿ ಇಟ್ಕೊಂಡಿದೀನಿ ಮಾಮ್ ಅಂತಿದ್ದಾಗೆ ನನ್ನ ದೇವಯಾನಿಯವರು ಸಿಟ್ ಮಾಡ್ಕೊಂಡು ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಕೆಂಪಾಗಿದೆ ಅಂತ ಹೇಳ್ಬಿಟ್ಟು ಕೆಂಡನ ಕೈ ಇಟ್ಕೊಂಡ್ರೆ ಸುಡೋದು ನಮ್ ಕೈಯೇ ಅಂತ ಮಗಳಿಗೆ ಹೇಳ್ಬಿಟ್ಟು ಆ ರಿಂಗ್ ನ ನೋಡ್ಕೊಂಡು ನೀನು ಮರ್ತ್ ಬಿಡು ಅಂತ ಹೇಳ್ತಾರೆ. ಅಂಜು ಅವರು ವಾಟ್ ಯು ಮೀನ್ ಅಂತಿದ್ದಾಗೆ ದೇವಯಾನಿಯವರು ನೀನೇನು ಅಂದ್ಕೊಳೋದಿಲ್ಲ ಅಂದ್ರೆ ಒಂದ್ ಮಾತ್ ಹೇಳ ಅಂತಿದ್ದಾಗೆ ಅಂಜು ಅವರು ಏನು ಆ ಹಾಳಾದ ಅಜಿತ್ನ ಮರೆತು ನೀನ್ ಬೇರೆ ಹುಡುಗನ ಮದ್ವೆ ಆಗೋದಿಕ್ಕೆ ಸಾಧ್ಯನೇ ಇಲ್ವಾ ಅಂತ ಕೇಳ್ತಿದ್ದಾಗೇನೆ ಅಂಜು ಅವರು ಫುಲ್ ಶಾಕ್ಗೆ ಒಳಗಾಗಿ ಮಾಡ್ಕೊತಾ ನಿಂತ್ಕೋತಾರೆ. ದೇವಯಾನಿಯವರು ಯೋಚನೆ ಬೇಬಿ ಯಾವತ್ತಾದ್ರೂ ಅಂತ ಹೇಳಿ ಟೈಮ್ ಕೊಟ್ಟಿದ್ದಾನೆ, ಅವಾಗ ನೋಡಿದ್ರು ಅವನು ಬಿಸಿ ಅಂತ ಹೇಳಿ ಸಾಯ್ತಾನೆ. ಅವನಿಗೆ ಹೋಗಿ ನೀನು ಹಿಂದೆನೆ ಹೋಗ್ತಾ ಇದ್ರೆ ಏನ್ ಯೂಸು, ಬರೀ ವೇಸ್ಟ್ ಅಂತ ಹೇಳ್ಬಿಟ್ಟು ರಿಂಗ್ ನ ಸಿಟ್ಟಲ್ಲಿ ಬಿಸಾಕ್ಬಿಡ್ತಾರೆ. ಇನ್ನು ದೇವಯಾನಿ ಆ ರೀತಿ ಮಾಡಿದ್ದು ನೋಡಿ ಅಂಜು ಅವರು ಅವ್ರ ಅಮ್ಮನ ಹತ್ರ ಹೋಗಿ ಕುತ್ತಿಗೆಗೆ ಕೈ ಹಾಕಿ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಇನ್ನು ದೇವಯಾನಿಯವರು ಶಾಕ್ ಅಲ್ಲಿ ಅಂಜು ಅಂತ ಬಿಡು ಕೈನ ಅಂತ ಹೇಳ್ತಿದ್ರು ಈ ಕಡೆ ಸೀರಿಯಸ್ ಆಗಿ ತನ್ನ ತಾಯಿ ಕುತ್ತಿಗೆಗೆ ಹಾಕಿ ಕೈನ ಅದ್ಮ ಪ್ರಯತ್ನ ಮಾಡ್ತಾ ಇರ್ತಾರೆ. ದೇವಯಾನಿಯವರು ಉಸಿರು ಕಟ್ತಾ ಇರ್ತಾರೆ. ಇನ್ನು ಈ ಕಡೆ